ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್ ಫಸ್ಟ್ ಸಿದ್ದೇಶ್ವರ ಟಾಕೀಸ್ ಅಲ್ಲಿ ಫಸ್ಟ್ ಶೋ ಆಗ್ತಿದೆ ಯುವಾದು. ಹೌದು. ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು ಸರ್. ನಮ್ಮ ಥಿಯೇಟ್ರಲ್ಲಿ ಈ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ನಮ್ಮ ಥಿಯೇಟ್ರಲ್ಲಿ ನಡೆಯುವಂತ ಒಂಥರ ಹಬ್ಬ ಮಾಡ್ತಾರೆ. ಇಲ್ಲಿ ಶುರುವಾಗೋದು ಈಗ ಒಂದು ಹಬ್ಬನೇ. ಈಗ ಇವತ್ತಿಂದ ಶುರು ಆಗುತ್ತೆ ಇನ್ನು ಹಬ್ಬ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಫಸ್ಟ್ ಮೂರು ಪಿಕ್ಚರ್ ನಮ್ಮ ಥಿಯೇಟ್ರಲ್ಲಿ 100 days ಆಗಿದೆ. ಪುನೀತ್ ಅವ್ರಿಗೆ ನಮ್ಮ ಥಿಯೇಟ್ರ್ ಅಂದ್ರೆ ಬಹಳ ವಿಶೇಷವಾದ ಅಭಿಮಾನ ಇತ್ತು ಅವ್ರಿಗೆ. ಈಗಲೂ ಅವ್ರ ಫ್ಯಾಮಿಲಿಯೆಲ್ಲ ನಮ್ಮ ಥಿಯೇಟ್ರ್ ಅಂದ್ರೆ ಅವ್ರಿಗೊಂದು ಸಿದ್ದೇಶ್ವರ ಅಂದ್ರೆ ಒಂಥರ ಫುಲ್ ಇದಾಗಿದೆ ನೋಡಿ. ಈಗ ಈ ಪಿಕ್ಚರ್ ಹಾಕೋದಕ್ಕಿಂತ ಮುಂಚೆ ನಾವು ಇನ್ನೂ ಸೌಂಡ್ ಸಿಸ್ಟಮ್ ಇನ್ನೊಂದು ರೆಡಿ ಮಾಡಿಸಿದೀವಿ. ಹೊಸದಾಗಿ ಬೇಸು ಇದೆಲ್ಲ ಬರುವಂಥದ್ದು ಒಳ್ಳೊಳ್ಳೆ ಸಿಸ್ಟಮ್ ಎಲ್ಲ ಮತ್ತೆ ಮನೆ ಇದು ಮಾಡಿದೀವಿ. ನಮ್ಗೆ ಒಂಥರ ಇಲ್ಲಿ ಹಬ್ಬ ಇವ್ರು ಮಾಡೋದು ನೋಡೋದೇ ನಮ್ಗೆ ಒಂಥರ ಖುಷಿ. ಹಾಗಾಗ್ಬಿಟ್ಟು ಎಲ್ಲ ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಪ್ರತಿಯೊಂದು ಯುವಾನು ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಎಲ್ಲ ರಿಪೋರ್ಟ್ ಇದೆ. ಪಿಕ್ಚರ್ ಸಕ್ಸಸ್ ಆದ್ರೆ ನಮ್ಗೆ ಅದಕ್ಕೆ ಅಂತ ಒಳ್ಳೆ ಭಾಗ್ಯ ಇನ್ನೇನಿಲ್ಲ. ಚೆನ್ನಾಗಿ ಸಕ್ಸಸ್ ಆಗ್ಲಿ ಅಂತ ನಮ್ಮ ಹಾರೈಕೆ. ಸರ್ ಈಗ ಅಭಿಮಾನಿಗಳು ಪುನೀತ್ ಸರ್ನ ಯುವ ಸರ್ ನೋಡ್ತಿದ್ದಾರೆ, ಟಿಕೆಟ್ಸ್ ಎಲ್ಲ ಹೇಗ್ ಸೇಲ್ ಆಗಿದೆ ಅಂತ? ಟಿಕೆಟ್ ಸೇಲ್ಸ್ ಇನ್ನೇನು ಶುರು ಆಗಿದೆ ಅಲ್ಲೆಲ್ಲ. ನಮ್ಮಲ್ಲಿ ಆನ್ಲೈನ್ ಚೆನ್ನಾಗಿ ಬುಕಿಂಗ್ ಆಗ್ತಾ ಇದೆ. ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶೋ ಕೇಳಿದ್ವಿ. ಅದೇನಾರ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಎಲ್ಲ ಈಗ ಟಿಕೆಟ್ ತಂದ್ರೆ ಎಲ್ಲ ಹಂಗೆ ಖಾಲಿನೇ ಹೋಗ್ಬಿಡುತ್ತೆ. ಹಾಗಾಗ್ಬಿಟ್ಟು ನಾವು ಅದ್ರ ಬಗ್ಗೆ ಏನು ಯೋಚನೆ ಮಾಡಾಗಿಲ್ಲ. ಫಸ್ಟ್ ಡೇ ಆಲ್ಮೋಸ್ಟ್ ಎಲ್ಲಾ ಶೋನು ಫುಲ್ ಆಗಿರುತ್ತೆ ನಮ್ಮಲ್ಲಿ. ವಿಶೇಷವಾದ ಅಭಿಮಾನ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಇದೆ ಇಲ್ಲಿ ನಮ್ಮ ಸುತ್ತಮುತ್ತಲ ಇದರಲ್ಲಿ. ಹಾಗಾಗ್ಬಿಟ್ಟು ನಮ್ಗೇನು ಅದ್ರ ಬಗ್ಗೆ ಏನಿದಿಲ್ಲ. ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದಾರೆ. ನಾಳೆ ನೋಡೋಣ. ನಾಳೆ ಬೆಳಗ್ಗೆ ಫಸ್ಟ್ ಶೋನಲ್ಲಿ ಭೇಟಿ ಆಗ್ಬಿಟ್ಟಿದ್ದೀನಿ ನಾನು. 12 ಗಂಟೆ ಫ್ಯಾನ್ ಶೋ ಯಾಕೆ ಸರ್ ಇರ್ತಿಲ್ಲ? 12 ಗಂಟೆ ಫ್ಯಾನ್ ಶೋ ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ. ಆಮೇಲೆ ಇನ್ನೊಂದು 12 ಗಂಟೆಗೆ ಸುತ್ತಮುತ್ತಲವ್ರಿಗೆ ತೊಂದರೆ ಆಗುತ್ತೆ. ಹಾಗಾಗ್ಬಿಟ್ಟು ಅದು ಸ್ವಲ್ಪ ಇದು ಮಾಡಿದ್ವಿ. ಬೆಳಿಗ್ಗೆ 6 ಗಂಟೆಗೆ ನಾವು ಕೇಳಿದ್ವಿ. ಈಗ ಪಾಸಿಬಲ್ ಅದ್ರನ್ನ ಕೊಟ್ಟಾನೆ ಬೆಳಿಗ್ಗೆ 6 ಗಂಟೆಗೆ ಅಥವಾ 5 ಗಂಟೆಗೆ ಫಸ್ಟ್ ಶೋ ಕೊಡ್ತೀವಿ. ಇಲ್ಲ ಅಂದ್ರೆ ಮತ್ತೆ ಇದು ನೋಡ್ಬೇಕಷ್ಟೇ. ಸರ್ ಅಣ್ಣವ್ರ ಕುಟುಂಬಕ್ಕೆ ನಿಮ್ಮ ಥಿಯೇಟರ್ ಒಂದು ದೊಡ್ಡ ಕೊಡುಗೆ ಇದ್ದಂಗೆ. ಮೊದಲು ಯಾವ ಸೆಲೆಬ್ರೇಷನ್ ದೊಡ್ಡದಾಗಿತ್ತು ಸರ್? ಸರ್ ಫಸ್ಟು ಅಪ್ಪು ಪಿಕ್ಚರು 3 ಪಿಕ್ಚರ್ ಇಲ್ಲಿ 100 days ಆದಾಗ ನಾವು ಅಣ್ಣವ್ರು ಇದೇ ಥಿಯೇಟ್ರಲ್ಲಿ ಬಂದು ಪಿಕ್ಚರ್ ನೋಡಿದ್ದಾರೆ. ಆಮೇಲೆ ಅವ್ರ ಫ್ಯಾಮಿಲಿ ಅವ್ರಲ್ಲ ಇದೇ ಥಿಯೇಟ್ರಲ್ಲಿ ಬಂದು ಪಿಕ್ಚರ್ ನೋಡಿದ್ದಾರೆ. ಅವರು ಬಹಳ ಖುಷಿ ಪಟ್ರು. ನಮ್ಮ ಥಿಯೇಟ್ರಿಂದ 3 ಪಿಕ್ಚರ್ 100 days ಆಗಿದ್ದಕ್ಕೆ ನಮ್ಮ ಥಿಯೇಟ್ರಿಂದ ದೊಡ್ಡದಾಗಿ ಶತದಿನೋತ್ಸವದ 3 ಪಿಕ್ಚರ್ ಶೇರ್ ಮಾಡಿದ್ವಿ. ನಮ್ಮ ಥಿಯೇಟ್ರ್ ಒಳಗಡೆ ಮಾಡಿದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಬಂದು ಹೋಗಿದ್ದಾರೆ. ಆಮೇಲೆ ನಮ್ಮ ಚಿತ್ರಮಂದಿರಕ್ಕೆ ಸಾಮಾನ್ಯವಾಗಿದ್ದ ಎಲ್ಲ ಕಲಾವಿದರು ಬಂದು ಹೋಗಿದ್ದಾರೆ. ಇಲ್ಲಿ ಇದುವರೆಗೆ ಯಾರು ಅಷ್ಟು ಇದಿಲ್ಲ. ಹಾಗಾಗ್ಬಿಟ್ಟು ಇಲ್ಲಿ ಒಂದು ಚೆನ್ನಾಗಿರುತ್ತೆ. ಅಪ್ಪು ಒಂಥರ ಅಭಿಮಾನಿ ಇಲ್ಲಿ ಎಲ್ರು ಜಾಸ್ತಿ. ಅವ್ರು ಕಳ್ಕೊಂಡಿದ್ರು ನಾವು ಎಲ್ರಿಗೂ ಇನ್ನೂ ಅದನ್ನ ಮರಿತಾ ಇದ್ದಾರೆ. ಅದನ್ನ ಯುವನಲ್ಲಿ ನೋಡೋಣ ಅಂತ ಇವರೆಲ್ಲ ಆತುರಿತಾ ಇದ್ದಾರೆ. ನೆಕ್ಸ್ಟ್ ನಾಳೆ ಪಿಕ್ಚರ್ ಅದೇ ರೀತಿ ಚೆನ್ನಾಗಿ ಬಂದಿರಲಿ ಅಂತ ನಮ್ಮ ಆರೈಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.